ಮೇಡಮ್ ನಾನು ಆಕ್ಚುಲಿ ಬ್ಯಾಂಗ್ಳೂರ್ ಸೌತ್ ಇಂದಾನೆ ಬಂದಿರೋದು ಸರ್. ನಂದು ಇವಾಗ ಪ್ರಶ್ನೆ ಏನಂದ್ರೆ, ಈಗ ನೀವು ಇಷ್ಟೊತ್ತು ಹೇಳ್ತಿದ್ರಿ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತ ಅಂತ. ನನಗೆ ಈ ಮೊದ್ಲಿಂದ ನ್ಯೂಸ್ ಅವರ್ ಸ್ಟಾರ್ಟ್ ಆಗಿಂದ ನೋಡ್ತಾ ಇದ್ದೀನಿ, ಬರೀ ಮೋದಿ 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 ಅಂತ. ಸರ್, ಈ ಕಡೆ ಪ್ರಧಾನ ಮಂತ್ರಿ ಬಿಟ್ಬಿಡ್ತೀರಾ, ಆ ಕಡೆ ಬಿಜೆಪಿ ಬಿಟ್ಬಿಡ್ತೀರಾ? ನೀವು ಒಂಥರ ಮೋದಿ ಭಕ್ತರ ತರ ಹೇಳ್ತಾ ಇದ್ದೀರಾ. ಆಮೇಲೆ ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನಿಗೂ ಇಲ್ಲಿ ಸಿಗುತ್ತೆ. ಯಾಕೆ ಸರ್ ಪರ್ಯಾಯ ನಾಯಕರು ನಿಮ್ಮಲ್ಲಿ ಇಲ್ವಾ? ಪ್ರಶ್ನೆ ಮೋದಿಯ ಭಕ್ತರು ಬಿಜೆಪಿಯ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಪದ ಬಳಕೆ ಕಡಿಮೆ, ಪ್ರಧಾನಮಂತ್ರಿಯ ಪದ ಬಳಕೆ ಕಡಿಮೆ, ಮೋದಿಯ ಹೆಸರು ಒಂದೇ ಇದೆ. ನೀವು ಬೇಕಾದ್ರೆ ಮೊದ್ಲಿಂದ ನೋಡ್ಕೊಂಡ್ ಬನ್ನಿ. ಪ್ರಶ್ನೆ 1. ಪ್ರಶ್ನೆ 2, ಕಪ್ಪು ಹಣನ ವಾಪಸ್ ತರ್ತೀನಿ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ. ಇವತ್ತಿನ ದಿವಸ ಭಾರತದ ಒಟ್ಟು ಸಾಲ ಎಷ್ಟಿದೆ? ನೀವೇ ಬಿಜೆಪಿಯವರೇ 1000 ಬಾರಿ ಹೇಳೋದು ನಮ್ಮ ವಿಶ್ವಗುರು ಅಂತ. ಸರ್, ನಾವು ನಮ್ಮ ಪ್ರಧಾನಿಗಳು ಅಂತ ಹೇಳಿದ್ರೆ ನೀವು ನಮ್ಮ ವಿಶ್ವಗುರು ಅಂತೀರಾ. ವಿಶ್ವಗುರುವಿಗೆ ಭಾರತದ ಸಾಲವನ್ನ ಹೆಚ್ಚು ಮಾಡೋ ಒಂದು ಶಕ್ತಿ ಇದೆಯೇ ಹೊರತಾಗಿ ಕಡಿಮೆ ಮಾಡೋ ಶಕ್ತಿ ಇಲ್ವಾ? ಈಗ ಮೋದಿ ಬಿಟ್ರೆ ಇನ್ನೇನಿಲ್ವಾ? ಅಂದ್ರೆ ಬಿಜೆಪಿ ಸಿದ್ಧಾಂತ ಕೇಂದ್ರಿತ ಪಕ್ಷ ಆಗಿರುವಂಥದ್ದು ಈಗ ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿದೆ. ಎಲ್ಲದಕ್ಕೂ ಮೋದಿ 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 ಅಂತೀರಿ. ಲೋಕಸಭಾ ಚುನಾವಣೆ ಮೋದಿ, ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಧಾನಸಭೆ ಬಂದ್ರು ಮೋದಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದ್ರು ಮೋದಿ. ಅಜಿತ್, ಸಿದ್ಧಾಂತ ಅನ್ನುವಂಥದ್ದು ಅಮೂರ್ತ. ಹೌದು. ಸಿದ್ಧಾಂತಕ್ಕೆ ಒಂದು ರೂಪ ಬರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ. ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅಭಿಮಾನಿಗಳು ಗೌರವಿಸುವಂಥದ್ದು, ಅವ್ರನ್ನ ಪ್ರೀತಿ ಮಾಡುವಂಥದ್ದು, ನಾವು ಆದರ್ಶ ಅಂತ ನಂಬಿರುವಂಥ ಸಿದ್ಧಾಂತಗಳನ್ನು ಅವ್ರು ಪ್ರತಿನಿಧಿಸೋದ್ರಿಂದ, ಅವರು ಅದನ್ನು ಮೈಗೂಡಿಸ್ಕೊಂಡಿರೋದ್ರಿಂದ. ಓಕೆ. ಆ ಕಾರಣಕ್ಕೋಸ್ಕರ ಮೋದಿ ಅವರನ್ನು ನಾವು, ಹೌದು, ಮೋದಿ ಭಕ್ತರು. ಯಾಕೆ ಅಂದ್ರೆ ಮೋದಿ ಅವರ ಜೀವನದಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಮೋದಿಯವರು ಈ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಮೋದಿಯವರನ್ನು ನಾವು ಗೌರವಿಸುವಂಥದ್ದು. ನಾವು ಅಂಧ ಭಕ್ತರಲ್ಲ. ಅಂಧ ಭಕ್ತರು ಯಾರು ಅಂತಂದ್ರೆ, ಚುನಾವಣೆ ಆದ್ಮೇಲೂ ಕೂಡ ಒಂದು ಚುನಾವಣೆ ಇನ್ನೊಂದು ಚುನಾವಣೆ ಸೋಲ್ತಾನೆ ಇದ್ರು ಕೂಡ ಇಲ್ಲ ಅವರೇ ನಮ್ಮ ನಾಯಕರು ಅಂತ ಹೇಳುವಂಥದ್ದು ಅಂಧ ಭಕ್ತರು. ನಮ್ಮ ನಾಯಕರು ಸರಿನೋ ತಪ್ಪೋ ಏನು ಮಾಡಿದ್ರು ಕೂಡ ಅವರೇ ಜೈ ಅನ್ನುವಂಥದ್ದು ಅಂಧ ಭಕ್ತರು. ನನ್ಗೆ ಎಷ್ಟೋ ಸತಿ ಅನ್ಸುತ್ತೆ ಅಜಿತ್, ಮೋಸ್ಟ್ ಡಿಫಿಕಲ್ಟ್ ಕಾರ್ಯಕರ್ತರು ಯಾವ ಪಾರ್ಟಿ ಇದು ಅಂತಂದ್ರೆ ಅದು ಬಿಜೆಪಿ ಪಾರ್ಟಿ ಕಾರ್ಯಕರ್ತರು. ಬಿಜೆಪಿ ಪಾರ್ಟಿಯ ಕಾರ್ಯಕರ್ತರನ್ನ ನೀವು ಇಂಪ್ರೆಸ್ ಮಾಡಿ ಅವ್ರನ್ನ ನೀವು ಜೊತೆಗಿಟ್ಕೊಳ್ಳೋದು ಬಹಳ ಕಷ್ಟ. ಯಾಕೆ ಅಂತಂದ್ರೆ ಯಾವ್ದಾರ ಒಂದ್ ಟೈಮಲ್ಲಿ ನೀವೇನಾದ್ರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು ಅಂತಂದ್ರೆ ಕಾಂಗ್ರೆಸ್ನವ್ರಿಗಿಂತ ಫಸ್ಟ್ ವಿರೋಧ ಮಾಡುವಂತ ಬಿಜೆಪಿ ಕಾರ್ಯಕರ್ತರು. ಅದೇನ್ ಸರ್, ಮಾರ್ಕ್ಸ್ ಕಾರ್ಡ್ ನೋಡ್ದೇನೆ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀವಿ. ನಾವು ಎಷ್ಟೋ ಸತಿ ನೋಡಿದೀವಿ, ಮೋದಿ ಅವ್ರಿಗೂ ವಿರೋಧ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಯಾವ್ದೋ ಒಂದ್ಸತಿ ಹಿಂಗ್ ಅನ್ಸ್ಲಿಲ್ಲ, ಹಿಂಗೇನೋ ಅಂದ್ರು ಅಂತಂದ್ರೆ ಇಲ್ಲ ಇದು ಸರಿಗಿಲ್ಲ ಅಂತ ಹೇಳುವಂಥದ್ದು ಬಿಜೆಪಿ ಕಾರ್ಯಕರ್ತರದ್ದು ಒಂದು ಹಠ, ಅದು ಒಂದು ಸ್ವಭಾವ. ಅದು ಯಾವ್ದೋ ಒಂದು ಸಂದರ್ಭದಲ್ಲಿ ಇಲ್ಲ ಈ ತರದ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಲಿಲ್ಲ, ಯಾಕೋ ನಮ್ಗೆ ಅನ್ಸ್ಲಿಲ್ರಿ, ಸರಿಗ ಅನ್ಸ್ಲಿಲ್ಲ, ಟ್ವಿಟರ್ ಅಲ್ಲಿ ಬರೀತಾರೆ, ಫೇಸ್ಬುಕ್ ಅಲ್ಲಿ ಬರೀತಾರೆ. ನಮ್ಮ ಕಾರ್ಯಕರ್ತರೇ ಹಾಗೆ. ಯಾಕೆಂದ್ರೆ ನಮ್ಮ ಕಾರ್ಯಕರ್ತರು ಕಲ್ಸ್ಕೊಟ್ಟಿರೋ ಸಂಸ್ಕಾರನೇನೆ ದೇಶ ಮೊದಲು, ಪಾರ್ಟಿ ನೆಕ್ಸ್ಟ್, ವ್ಯಕ್ತಿ ನಂತರ ಅಂತ. ಸೊ ಈ ಸಿದ್ಧಾಂತದ ಪ್ರತೀಕವಾಗಿ ನರೇಂದ್ರ ಮೋದಿ ಅವರನ್ನ ನಾವು ಆರಾಧಿಸ್ತಾ ಇರುವಂತದ್ದು. ನಮಗೆಲ್ಲ ಗೊತ್ತಾಗೋಯ್ತು. ಈಗ ಗೊತ್ತಾಯ್ತು. ನಿಮ್ಮ ಏನು ಪ್ರಣಾಳಿಕೆಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಇದ್ದಂಥ 3 ವಿಷಯಗಳ ಪೈಕಿ 2 ವಿಷಯಗಳನ್ನು ಈಡೇರಿಸಿದ್ರಿ. ಒಂದು ಅಬ್ರವೇಷನ್ ಆಫ್ ಆರ್ಟಿಕಲ್ 370, ಇನ್ನೊಂದು ರಾಮ ಮಂದಿರ. ಉಳ್ಕೊಂಡಿರೋದು ಯೂನಿಫಾರ್ಮ್ ಸಿವಿಲ್ ಕೋಡ್. ಅದನ್ನು ಶುರು ಮಾಡಿದೆಯಲ್ಲ ಉತ್ತರಾಖಂಡ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಪಾಸ್ ಆಗಿದೆ ಈಗ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಕನ್ಕರೆಂಟ್ ಸಬ್ಜೆಕ್ಟ್. ಅದನ್ನ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಮಾಡಬಹುದು, ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಮಾಡಬಹುದು. ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಅವಕಾಶ ಕೊಟ್ಟಿದೆ. ಉತ್ತರಾಖಂಡ್ನಲ್ಲಿ ಅವಕಾಶ ಮಾಡಿದೆ, ಈಗಾಗಲೇ ಶುರು ಮಾಡಿದೆ. ಬೇರೆ ಭಾರತೀಯ ಜನತಾ ಪಾರ್ಟಿಯ ಶಾಸಿತ ರಾಜ್ಯಗಳಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ, ಆ ಭಾಗದ ಜನ ಕೇಳ್ತಾ ಹೋದ್ರೆ ಶುರುವಾಗುತ್ತೆ. ಇದು ಯೂನಿಫಾರ್ಮ್ ಸಿವಿಲ್ ಕೋಡ್. ನಾನು ಮತ್ತೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ಇದು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಂದಿರೋ ಅಜೆಂಡಾ ನಿಜ, ಆದ್ರೆ ಬಿಜೆಪಿ ಅಜೆಂಡಾ ಅಲ್ಲ, ಸಂವಿಧಾನದ ಅಜೆಂಡಾ. ಹಾ, ಸೀರಿಯಸ್ ಕೇಸ್ ಇದು. ಏನ್ ಸಮಾಚಾರ? ಸೊ ಸಂವಿಧಾನದಲ್ಲಿ ಅಂಬೇಡ್ಕರ್ ಆದಿಯಾಗಿ ಸಂವಿಧಾನ ರಚನೆ ಮಾಡಿದಂತ ಎಲ್ಲಾ ಮಹಾಪುರುಷರು ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಹಾಕಿದ್ದು. ಬೇರೆ ಯಾರೂ ಮಾಡಲಿಲ್ಲ,
ಅದಕ್ಕೋಸ್ಕರ ಬಿಜೆಪಿ ನಾವು ಮಾಡ್ತೀವಿ ಅಂತ ಅಂದಿತ್ತು. ಓಕೆ. ಅದನ್ನ ಮಾಡ್ತಾ ಇದೀವಿ. ಒಂದು ಕೊನೆಯ ಪ್ರಶ್ನೆ, ನೀವು MP ಗಳು ರಾಜಕಾರಣಿಗಳು ಬಿಜೆಪಿಯ ಮುಖಂಡರುಗಳ ಕೂತ್ಕೊಂಡಾಗ ಯಾವತ್ತಾದ್ರೂ ಮೋದಿ ನಂತರ ಮುಂದೇನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರುತ್ತಾ? ಏನಾದ್ರು ಉತ್ತರ ಸಿಗುತ್ತಾ? ಏನೋ ಸ್ಕೀಮ್ ಆಗ್ತಾ ಅವನಿ. ವಾಟ್ ಆಫ್ಟರ್ ಮೋದಿ? ಸರ್, ವಾಜಪೇಯಿ ಅವರು ಉತ್ತುಂಗದಲ್ಲಿದ್ದಾಗ ನ್ಯೂಸ್ ಪೇಪರ್ಗಳಲ್ಲಿ ಮತ್ತೊಂದರಲ್ಲಿ ಬರ್ತಾ ಇದ್ದಿದ್ದು ವಾಟ್ ಆಫ್ಟರ್ ವಾಜಪೇಯಿ ಅಂತ. ಬಿಜೆಪಿ ಒಂದು ಕಾರ್ಯಕರ್ತರ ಆಧಾರಿತ ಪಾರ್ಟಿ ಸರ್. ಇದರಲ್ಲಿ ನಿರಂತರವಾಗಿ ಕಾರ್ಯಕರ್ತರು ಪ್ರವಾಹದಂತೆ ಬರ್ತಾ ಇರ್ತಾರೆ, ಈ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಮುಂದೆ ಹೋಗ್ತಾ ಇರ್ತಾರೆ. ಇದೊಂಥರ ಈ 400 ಮೀಟರ್ ರಿಲೇ ಮ್ಯಾರಥಾನ್ ನಡೆಯುತ್ತಲ್ಲ, 100 ಮೀಟರ್ಸ್ ಒಬ್ರು ಓಡಿ ಇನ್ನೊಬ್ಬ ರನ್ನರಿಗೆ ಬ್ಯಾಟ್ ಅನ್ನ ಕೊಟ್ಟು ಮುಂದಕ್ಕೆ ಹೋಗ್ತಾರಲ್ಲ, ಆ ಥರ ಒಬ್ಬೊಬ್ಬ ನಾಯಕ ತನ್ನ ಕಾಲಾವಧಿಯಲ್ಲಿ ಆ ಸಿದ್ಧಾಂತಕ್ಕೆ ದೇಶಕ್ಕೆ ಸೇವೆ ಮಾಡಿ ಇನ್ನೊಂದು ಜನರೇಷನ್ಗೆ ಕೈ ಕೊಟ್ಟು ಮುಂದಕ್ಕೆ ಹೋಗುವಂಥದ್ದು. ಇಲ್ಲಿ ಇನ್ನೊಂದು ಜನರೇಷನ್ ಅಂತಂದ್ರೆ ಅದು ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಿರುವಂತ ಜನರೇಷನ್ ಅಲ್ಲ. ನಾನವನಲ್ಲ. ಈ ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆಗೆ ಬಿಜೆಪಿ ಟೆನ್ಷನ್ ಇಲ್ಲ ಸರ್. ಯಾಕೆಂದ್ರೆ ನಮ್ಮ ಪಾರ್ಟಿಲಿ ರಿಜಿಸ್ಟರ್ಡ್ 12 ಕೋಟಿ ಕಾರ್ಯಕರ್ತರಿದ್ದಾರೆ. ಆ 12 ಕೋಟಿ ಕಾರ್ಯಕರ್ತರ ಮಧ್ಯದಲ್ಲಿ ನೂರಾರು ಜನ ಈ ರೀತಿಯ ನಾಯಕರುಗಳು ಮುಂದೆ ಬರುವಂತಹ ಒಂದು ಅವಕಾಶ ಇದೆ. ಹೂ ಆಫ್ಟರ್ ಸೋ ಅಂಡ್ ಸೋ ಅನ್ನೋ ಪ್ರಶ್ನೆ ಕಾಡುವಂಥದ್ದು ಯಾರಿಗೆ ಅಂತಂದ್ರೆ ಕುಟುಂಬ ಆಧಾರಿತ ರಾಜಕೀಯ ಪಕ್ಷಗಳಿಗೆ. ಅದರಲ್ಲೂ ಯಾರಿಗೆ ಅಂತಂದ್ರೆ ಅಕಸ್ಮಾತ್ ಏನಾದರೂ ಆ ಕುಟುಂಬದಲ್ಲಿ ಒಂದು ಫೇಲ್ಡ್ ಪ್ರಾಡಕ್ಟ್ ಏನಾದರೂ ಬಂದ್ಬಿಡ್ತು ಅಂತಂದ್ರೆ ಆ ಪ್ರಾಡಕ್ಟ್ ನ ಮಲ್ಟಿಪಲ್ ಎಫರ್ಟ್ಸ್ ಆದ್ಮೇಲೂ ಕೂಡ ಲಾಂಚ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅಂತ ಪಾರ್ಟಿಗಳಿಗೆ ಈ ಪ್ರಶ್ನೆ ಬಹಳ ಟೆನ್ಷನ್ ಕೊಡುವಂಥದ್ದು. ಅರ್ಥ ಆಯ್ತು ಅನ್ಸುತ್ತೆ. ಸರ್, ನನ್ನ ಹೆಸರು ರಿಷಿಕ್ ವಿವಾನ್ ಗೌಡ ಅಂತ, ಅರನಗರ ಕ್ಷೇತ್ರ JDS ವಕ್ತಾರ. ನಾನು ಸ್ಟ್ರೈಟ್ ಒಂದು ಕ್ವಶನ್ ಕೇಳೋದೇನು ಅಂತಂದ್ರೆ, ಸರ್, ಕರ್ನಾಟಕದಲ್ಲಿ ಎಸ್ಪೆಷಲಿ ಕನ್ನಡಿಗರಿಗೆ ಬ್ಯಾಂಗ್ಳೂರಲ್ಲಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಸೊ ನಾನು 28 ಸಂಸದರನ್ನು ಒಟ್ಟಾಗಿ ಕೇಳ್ತಾ ಇದ್ದೀನಿ, ನೀವು ಕಾವೇರಿ ಇಶ್ಯೂಸ್ನ ಯಾಕೆ ಸಾರ್ಟ್ ಔಟ್ ಮಾಡೋಕ್ಕಾಗಲ್ಲ? ಈ 10 ವರ್ಷ ಅಂದ್ರೆ ನಾವು ಅಲಯನ್ಸ್ ಆಗಿದೀವಿ ಅಂತ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿಲ್ಲ. ನಾನು ಒಬ್ಬ ಕನ್ನಡಿಗನ ಆಗ್ಬಿಟ್ಟು ಬ್ಯಾಂಗ್ಳೂರು MP ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಯಾಕೆ ನೀವು ಇದನ್ನ ಇನ್ನೂ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ ಕಾವೇರಿ ಇಶ್ಯೂಸ್ನ? ನೆಕ್ಸ್ಟ್ MP ಎಲೆಕ್ಷನ್ಸ್ಗೆ ನೀವು ಹೇಳಿದಾಗ ಇದು ಒಂದು ಸಬ್ಜೆಕ್ಟ್ ಬರುತ್ತಾ, ಇದು ಒಂದು ಅಜೆಂಡಾ ತಗೊಳ್ತೀರಾ? ಕುಡಿಯೋ ನೀರಿನ ಸಮಸ್ಯೆ ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ನಾವು ಯಾವ್ಯಾವ ನದಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಒಂದು ಕರ್ನಾಟಕದಿಂದ 28 ಸಂಸದರು ನೀವೇನು ಹೋಗ್ತಾ ಇದ್ದೀರಾ, ಯಾಕೆ ಇದ್ರ ಬಗ್ಗೆ ನೀವು ಧ್ವನಿ ಎತ್ತುತ್ತಾ ಇಲ್ಲ? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಒಂದು ಸ್ಪಷ್ಟತೆಗೋಸ್ಕರ ನಿಮ್ಗೊಂದು ಉತ್ತರ ಕೊಡ್ತಾ ಇರೋದು, ಕರ್ನಾಟಕದಲ್ಲಿ ಮಹದಾಯಿ ಇರ್ಬೋದು, ಕರ್ನಾಟಕದಲ್ಲಿ ಕೃಷ್ಣಾ DPR ಇರ್ಬೋದು, ಕರ್ನಾಟಕದಲ್ಲಿ ಇತ್ತೀಚೆಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ DPR ಅಪ್ರೂವ್ ಮಾಡಿ 5,400 ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರುವಂಥದ್ದು ಇರ್ಬೋದು, ಕಾವೇರಿ ಫೇಸ್ 5 ಈಗೇನು ಕಂಪ್ಲೀಟ್ ಆಗ್ತಾ ಇದೆ ಅದಕ್ಕೆ ಫಂಡಿಂಗ್ನ ಇದಿರ್ಬೋದು, ಅದಕ್ಕೆ DPRನ ಅಪ್ರೂವಲ್ ಇದಿರ್ಬೋದು. ಇವೆಲ್ಲವೂ ಕೂಡ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದಾಗ ಆಗಿರುವಂಥದ್ದು. ಸೊ ಕರ್ನಾಟಕದ ಎಲ್ಲ ನದಿಗಳ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ನಾವು ಕಟಿಬದ್ಧರಾಗಿದ್ದೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ.